ಸಿ ಎಂ ಸಿದ್ದರಾಮಯ್ಯವರು ರಾಜ್ಯದ ಜನತೆಗೆ ಹಣಕಾಸಿನ ವಿಚಾರದಲ್ಲಿ ಸುಳ್ಳು ಹೇಳಿ ದಾರಿ ತಪ್ಪಿಸ್ತಾ ಇದ್ದಾರೆ. ನಾನು ಆರ್ಥಿಕ ಶಿಸ್ತಿನ ಒಳಗಡೆ ನಾನು ನಿರ್ವಹಿಸಿದ್ದೇನೆ, ಆರ್ಥಿಕ ಶಿಸ್ತಿನ ಒಳಗಡೆ ಸಾಲ ತೆಗೆದುಕೊಂಡಿದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಇವತ್ತು ಅವರು ಮಿತಿಯ ಕೊರತೆ ಆಲ್ಮೋಸ್ಟ್ 3% ದಾಟ್ತಾ ಇದೆ. ಅದನ್ನು ಮರೆಮಾಚಲು ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ. ಕೆಲವೆಲ್ಲ ಫಿಸಿಕಲ್ ಬಾರೋಯಿಂಗ್ಸನ್ನೆಲ್ಲ ಮೇನ್ ಇದಕ್ಕೆ ತಂದಿಲ್ಲ, ಬಜೆಟಲ್ಲಿ ತಂದಿಲ್ಲ. ಮಿತಿಯ ಕೊರತೆ GSTPಯ 25% ಒಳಗಡೆ ಇರಬೇಕು ಅಂತಿದೆ. ಅದನ್ನು 24.94 ಅಂತ ತೋರಿಸಿದ್ದಾರೆ. ಅಂದರೆ 0.6 ಅಷ್ಟೇ ಉಳಿದಿದೆ ಅಂತ. ಆದರೆ ಆ್ಯಕ್ಚುಲಿ ಲಾಸ್ಟ್ ವರ್ಷವೇ 25 ದಾಟಿದೆ, ಈ ವರ್ಷಂತೂ ದಾಟಿದೆ. ರಿಸರ್ವ್ ಬ್ಯಾಂಕಿನ ಹಲವಾರು ಲೋನುಗಳನ್ನು ಇಲ್ಲಿ ಅಕೌಂಟಿಗೆ ತೆಗೆದುಕೊಳ್ಳದೆ ಸುಮಾರು 10,000 ಕೋಟಿ ರೂಪಾಯಿಯಷ್ಟು ರಿಸರ್ವ್ ಬ್ಯಾಂಕಿನ ಲೋನ್ಗಳನ್ನು ತೆಗೆದುಕೊಳ್ಳದೇ ಇದನ್ನು 25% ಒಳಗಡೆ ಇರುವಂಥ ಹೊಂದಾಣಿಕೆಯನ್ನು ಮಾಡಿದ್ದಾರೆ, ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ. ಇದು ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ ಮತ್ತು ಆರ್ಥಿಕ ಸ್ಥಿತಿ ಭಾಳ ಕೆಟ್ಟದಾಗಿದೆ. ಈಗ ಅವರು 4,49,000 ಕೋಟಿ ಒಟ್ಟು ಬಜೆಟ್ ಇದೆ. ಅದರಲ್ಲಿ 3,40,000 ಕೋಟಿ ಕಮಿಟೆಡ್ ಎಕ್ಸ್ಪೆಂಡಿಚರ್ ಇದೆ. ಅಂದರೆ ಸ್ಯಾಲ್ರಿಗೆ, ಬಡ್ಡಿಗೆ, ಆಮೇಲೆ ಪೆನ್ಷನ್ಗೆ, ಸಬ್ಸಿಡಿಗೆ, ಕಮಿಟೆಡ್ ಎಕ್ಸ್ಪೆಂಡಿಚರ್ಗೆ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ಸ್ಗೆ, ಇದೆಲ್ಲ ಸೇರಿದರೆ 3,50,000 ಕೋಟಿ ರೂಪಾಯಿ ಕಮಿಟೆಡ್ ಎಕ್ಸ್ಪೆಂಡಿಚರ್ ಇದೆ. ಇನ್ನು ಉಳಿದಿರುವಂಥದ್ರಲ್ಲಿ ಸುಮಾರು 64,000 ಕೋಟಿ ಗ್ಯಾರಂಟಿಗೆ ಹೋಗುತ್ತೆ. ಒಟ್ಟು ಸುಮಾರು 4 ಲಕ್ಷ ಕೋಟಿಯಷ್ಟು ಈ ಕಮಿಟೆಡ್ ಎಕ್ಸ್ಪೆಂಡಿಚರ್ಗೆ ಹೋದರೆ 4 ಲಕ್ಷ ಕೋಟಿ ಹೆಚ್ಚು. ಇನ್ನು ಅಭಿವೃದ್ಧಿಗೆಲ್ಲ ಉಳಿತಿದೆ. ಇಲ್ಲಿ ಬಜೆಟಲ್ಲಿ ಹೇಳ್ತಾರೆ 74,000 ಕೋಟಿ ನಾನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತೀನಿ ಅಂತ. ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದರೆ ಅಸೆಟ್ ಕ್ರಿಯೇಷನ್. ಆದರೆ ಕಳೆದ ವರ್ಷ ಅವರು 47,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತೇನೆ ಅಂದರೆ ಮಾಡಲಿಲ್ಲ. ಈ ವರ್ಷ 74,000 ಕೋಟಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದು ಮಾಡೋಕ್ಕೆ ಸಾಧ್ಯ ಇಲ್ಲ, ಸುಳ್ಳು ಹೇಳಿದ್ದಾರೆ. ಮತ್ತು ಕಳೆದ ವರ್ಷ ಅವರು ಏನು ಒಟ್ಟು ಆದಾಯ ಎಷ್ಟು ಬರುತ್ತೆ ಅಂತೇಳಿ ಹೇಳಿದರು. ಮೋಟರ್ ವೆಹಿಕಲ್ ಟ್ಯಾಕ್ಸ್ ಹೆಚ್ಚು ಮಾಡಿದರು, ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಮಾಡಿದರು, ಪೆಟ್ರೋಲ್ ಮೇಲೆ ಸೆಸ್ ಹೆಚ್ಚು ಮಾಡಿದರು, ಆಮೇಲೆ ಸರಾಯಿ ಮೇಲೆ ಹೆಚ್ಚು ಮಾಡಿದರು, ಆಮೇಲೆ ಲೋಕಲ್ ಟ್ಯಾಕ್ಸ್ ಹೆಚ್ಚು ಮಾಡಿದರು, ಲೋಕಲ್ ಸೆಸ್ ಹೆಚ್ಚು ಮಾಡಿದರು. ವರ್ಷ ಇಡೀ ಹೆಚ್ಚು ಮಾಡ್ಕೊಂಡು ಬಂದಿದ್ದಾರೆ. ಬಜೆಟಲ್ಲಿ ಹೆಚ್ಚು ಮಾಡಲಿಲ್ಲ, ಇಡೀ ವರ್ಷ ಇಡೀ ಹೆಚ್ಚು ಮಾಡ್ತಾ ಇದ್ದಾರೆ. ಪವರ್ ಚಾರ್ಜಸ್ ಹೆಚ್ಚು ಮಾಡ್ತಾ ಇದ್ದಾರೆ, ಪವರ್ ಟ್ಯಾರಿಫ್ಸ್ ಹೆಚ್ಚು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಬಜೆಟ್ಗೆ ಇಲ್ಲಿರುವಂಥ ಫಿಗರ್ಸ್ಗಳಿಗೆ ಯಾವುದೇ ರೀತಿ ಕಿಮ್ಮತ್ತಿಲ್ಲ. ಯಾಕಂದರೆ ವರ್ಷ ಇಡೀ ನೀವು ಟ್ಯಾಕ್ಸ್ಗಳನ್ನು ಹೆಚ್ಚು ಮಾಡಿದರೆ ಈ ಬಜೆಟ್ಟಿನ ಒಂದು ಸ್ಯಾಂಟಿಟಿ ಏನು ಉಳಿತು, ಇದರ ಪಾವಿತ್ರ್ಯತೆ ಏನು ಉಳಿತು. ಆದ್ದರಿಂದ ಈ ಫಿಗರ್ಸ್ಗಳಿಗೆ ಏನೂ ಮಹತ್ವ ಇಲ್ಲ. ಅಭಿವೃದ್ಧಿಗೆ ಮತ್ತೂ ಹಣದ ಕೊರತೆ ಆಗುತ್ತೆ. ಇವತ್ತು ಒಂದು ಒಳ್ಳೆಯ ಬಜೆಟ್ ಅಂತ ಪ್ರೂವ್ ಆಗಬೇಕಾದ್ರೆ ಒಂದು ವರ್ಷ ಕಾಯಬೇಕು. ಇದನ್ನು ಓದಿ ನಾವು ಒಳ್ಳೆಯ ಬಜೆಟ್ ಅಂತ ಹೇಳೋಕ್ಕಾಗಲ್ಲ. ಇದರ ಒಟ್ಟು ಖರ್ಚುಗಳು ಎಷ್ಟಾಗುತ್ತೆ, ಸದುಪಯೋಗ ಎಷ್ಟಾಗುತ್ತೆ, ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗುತ್ತೆ, ಎಷ್ಟು ಸಾಮಾಜಿಕ ವಲಯದಲ್ಲಿ ಜನರಿಗೆ ಅನುಕೂಲ ಆಗುತ್ತೆ, ಎಕನಾಮಿಕ್ ಅಸೆಟ್ಸ್ ಆ್ಯಂಡ್ ಸೋಷಿಯಲ್ ಅಸೆಟ್ಸ್ ನೀವು ಎರಡೂ ಕೂಡ ಎಷ್ಟಾಗುತ್ತೆ ಅನ್ನೋದ್ರ ಮೇಲೆ ಈ ಬಜೆಟ್ ಹೆಂಗಾಗುತ್ತೆ ಅಂತ. ಕಳೆದ 2 ವರ್ಷದ ಬಜೆಟನ್ನು ನೋಡಿದಾಗ ಅವರು ಮಾತಾಡಿದ್ದಕ್ಕೂ ಬಜೆಟಲ್ಲಿ ಹೇಳಿದ್ದಕ್ಕೂ ಮತ್ತು ಇಡೀ ವರ್ಷ ಆರ್ಥಿಕ ನಿರ್ವಹಣೆ ಮಾಡಿದ್ದು ನೋಡಿದಾಗ ಖಂಡಿತವಾಗೂ ಅದಕ್ಕೆ ಸಂಬಂಧ ಇಲ್ಲ. ಹೀಗಾಗಿ ಈ ಬಜೆಟ್ನಲ್ಲಿ ಅವ್ರು ಏನು ಫಿಗರ್ಸ್ಗಳು ಹೇಳಿದ್ದಾರೆ, ಇಲಾಖೆಗಳಿಗೆ ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂತ ಬೇರೆ ಬೇರೆ ಯೋಜನೆಯಲ್ಲಿ, ಅವು ಯಾವೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಕೊಡೋದಿಲ್ಲ. ಕೇವಲ ಬಜೆಟ್ ಪುಸ್ತಕದಲ್ಲಿದೆ. ಇದನ್ನು ನಂಬಕ್ಕೆ ಆಗದೇ ಇರುವಂಥ ಒಂದು ಬಜೆಟ್ಟು.